ಸ್ನೇಹಿತರೆ, ಆಂಕರ್ ಅನುಶ್ರೀ ಕರ್ನಾಟಕದಲ್ಲಿ ಯಾರು ಗೊತ್ತಿಲ್ಲ ಹೇಳಿ. ದಶಕ್ಕೂ ಹೆಚ್ಚು ಕಾಲ ಟಿವಿ ಮಾಧ್ಯಮದಲ್ಲಿ ನಂಬರ್ 1 ಆಂಕರ್ ಆಗಿದ್ದಂಥವ್ರು ಆಂಕರ್ ಅನುಶ್ರೀ. ಸ್ಟೇಜ್ ಕಾರ್ಯಕ್ರಮಗಳಲ್ಲಿ ಅನುಶ್ರೀ ಅವರ ಆಂಕರಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಎಂಟರ್ಟೈನ್ಮೆಂಟ್ ಬೇರೆ ಲೆವೆಲ್ಗೆ ಇರ್ತದೆ. ಅನುಶ್ರೀ ಹುಟ್ಟಿದ್ದು ಮೂಲ ಬೆಂಗಳೂರಿನಲ್ಲೇ. ನಂತರ ಇವರ ಕುಟುಂಬ ಮಂಗಳೂರಿಗೆ ಶಿಫ್ಟ್ ಆಗ್ತದೆ. ಇದರಿಂದ ಅನುಶ್ರೀ ಮಂಗಳೂರಿನಲ್ಲೇ ತಮ್ಮ ವಿದ್ಯಾಭ್ಯಾಸ ಮುಗಿಸ್ತಾರೆ. ಮೊದಲಿಗೆ ಮಂಗಳೂರಿನಲ್ಲೇ ಒಂದು ಸ್ಥಳೀಯ ವಾಹಿನಿಯಲ್ಲಿ ಆಂಕರಿಂಗ್ ಆಗಿ ಕೆಲಸಕ್ಕೆ ಸೇರ್ತಾರೆ. ನಂತರ ಈ ಟಿವಿನಲ್ಲಿ ಕೆಲಸ ಸಿಕ್ಕು ಬೆಂಗಳೂರಿಗೆ ಮತ್ತೆ ಶಿಫ್ಟ್ ಆಯ್ತಾರೆ. 2001ರಲ್ಲಿ ಅನುಶ್ರೀ ಅವರು ಬಿಗ್ ಬಾಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಬಿಗ್ ಬಾಸ್ ಕಾರ್ಯಕ್ರಮದ ಮೂಲಕ ಇಡೀ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನದಾಗಿ ಅನುಶ್ರೀ ಪರಿಚಯ ಆಗ್ತಾರೆ. ನಂತರ ಜಿ ವಾಹಿನಿಯ ಕಾಮಿಡಿ ಕಿಲಾಡಿಗಳು ಶೋಗೆ ಸೆಲೆಕ್ಟ್ ಆಗ್ತಾರೆ. ಇದರಿಂದ ತಮ್ಮ ಜಿ ಪಯಣವನ್ನು ಆರಂಭಿಸ್ತಾರೆ. ಪಟಪಟ ಅಂತ ಮಾತಾಡೋ ಅನುಶ್ರೀ ಮಾತುಗಳು ನೋಡುಗರಿಗೂ ಸಹ ಅಷ್ಟೇ ಖುಷಿ ಕೊಡುತ್ತೆ. ಹಾಗೆ 2014ರಲ್ಲಿ ಮೊದಲ ಬಾರಿಗೆ ಬೆಂಕಿಪಟ್ಟಣ ಚಿತ್ರದ ಮೂಲಕ ನಾಯಕಿಯಾಗಿ ತಮ್ಮ ಸಿನಿ ಪಯಣವನ್ನು ಆರಂಭಿಸ್ತಾರೆ. ಆದರೆ ಸಿನಿಮಾಗಳಲ್ಲಿ ನಾಯಕಿಯಾಗಿ ಅಂತಹ ದೊಡ್ಡ ಯಶಸ್ಸು ಅನುಶ್ರೀ ಅವರಿಗೆ ಸಿಗೋದಿಲ್ಲ. ನಂತರ 2016ರಿಂದ ತಮ್ಮ ಜಿ ಪಯಣವನ್ನ ಮರು ಆರಂಭಿಸ್ತಾರೆ. ಅದು ಎಷ್ಟರ ಮಟ್ಟಿಗೆ ಯಶಸ್ಸು ಕೊಡ್ತಪ್ಪ ಅಂತ ಹೇಳಿದ್ರೆ, ಜಿ ವಾಹಿನಿಯ ಯಾವುದೇ ಕಾರ್ಯಕ್ರಮ ಆದರೂ ಸಹ ಅನುಶ್ರೀ ಅವರದ್ದೇ ಆಂಕರಿಂಗ್ ಇರುವಷ್ಟು ಪಾಪ್ಯುಲಾರಿಟಿಯನ್ನ ಅನುಶ್ರೀ ಪಡಿತಾರೆ. ಜೊತೆಗೆ ಸ್ಟೇಜ್ ಕಾರ್ಯಕ್ರಮಗಳಲ್ಲೂ ಸಹ ಅನುಶ್ರೀ ಆಂಕರಿಂಗ್ಗೆ ಅಷ್ಟೇ ಬೇಡಿಕೆ ಇರ್ತದೆ. ಇದೆಲ್ಲದರ ನಡುವೆ ಕೆಲವು ವರ್ಷಗಳ ಹಿಂದೆ ಡ್ರಗ್ಸ್ ಕೇಸ್ನಲ್ಲಿ ಅನುಶ್ರೀ ಅವರ ಹೆಸರು ಕೇಳಬರ್ತದೆ. ಅದರ ನಂತರ ವಿಚಾರಣೆ ನಡೆದು ಅನುಶ್ರೀ ಅವರ ಪಾತ್ರವಿಲ್ಲ ಅಂತೇಳಿ ಪೊಲೀಸರು ತಿಳಿಸ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಅನುಶ್ರೀ ತಾಯಿ ಮತ್ತು ತಮ್ಮನನ್ನ ಅವರ ತಂದೆ ಬಿಟ್ಟು ಹೋಗಿರ್ತಾರೆ. ಆದರೆ ಕೆಲವು ದಿನಗಳ ಹಿಂದೆ ಆ ವ್ಯಕ್ತಿ ಟಿವಿ ಮುಂದೆ ಪ್ರತ್ಯಕ್ಷರಾಗ್ತಾರೆ. ಅನುಶ್ರೀ ಅವರ ತಂದೆ ನಾನು ಅಂತ ಹೇಳಿಕೆಯನ್ನ ಕೊಡ್ತಾರೆ. ನಂತರ ಅನುಶ್ರೀ ಅವರು ಅವರ ತಂದೆ ಇಲ್ಲ, ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತೇಳಿ ಕ್ಲಾರಿಫಿಕೇಶನ್ ಕೂಡ ಕೊಡ್ತಾರೆ. ನಂತರ ಈ ವಿಚಾರ ತಣ್ಣಗಾಗ್ತದೆ. ಇಷ್ಟೆಲ್ಲ ವಿಚಾರಗಳ ನಡುವೆ ಅನುಶ್ರೀ ಅವರ ಅಭಿಮಾನಿಗಳು ಸದಾ ಕೇಳುತ್ತಿದ್ದ ಒಂದೇ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಅನುಶ್ರೀ ಅವರ ಮದುವೆ. ಅನುಶ್ರೀ ಓದಲ್ಲಿ ಬಂದಲ್ಲಿ ಟಿವಿ ವಾಹಿನಿಗಳು ಮತ್ತು ಅಭಿಮಾನಿಗಳು ಈ ಪ್ರಶ್ನೆಯನ್ನ ಅನುಶ್ರೀ ಅವರ ಮುಂದಿಡ್ತಾ ಇದ್ರು. ಇದೀಗ ಇವರೆಲ್ಲರ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಮೂಲತಃ ಕುಶಾಲನಗರದವರಾದ ರೋಷನ್ ರಾಮಮೂರ್ತಿ ಎಂಬ ಹುಡುಗನನ್ನ ಅನುಶ್ರೀ ವಿವಾಹವಾಗಿದ್ದಾರೆ. ಸುಮಾರು 5 ವರ್ಷದ ಹಿಂದೆ ಇವರಿಬ್ಬರು ಪರಿಚಯ ಆಗ್ತಾರೆ. ನಂತರ ಸ್ನೇಹ ಆಗುತ್ತೆ. ನಂತರ ಅದು ಪ್ರೀತಿಗೆ ತಿರುಗುತ್ತೆ. ಇವತ್ತು ದಾಂಪತ್ಯಕ್ಕೆ ಬಹಳ ಸರಳವಾಗಿ ಕಾಣ್ತಿದೆ. ಇದರ ನಡುವೆ ಮದುವೆಯ ಸಮಯದಲ್ಲಿ ಅನುಶ್ರೀ ಕಣ್ಣೀರು ಹಾಕಿದ್ದಾರೆ. ಚಿಕ್ಕ ವಯಸ್ಸಿನಿಂದಲೂ ತನ್ನ ತಾಯಿಯ ಜೊತೆಗೆ ಹೆಚ್ಚಾಗಿ ಬಾಂಧವ್ಯವನ್ನ ಅನುಶ್ರೀ ಹೊಂದಿದ್ದಾರೆ. ತಾನೇ ಮಗನ ರೂಪದಲ್ಲಿ ಮುಂದೆ ನಿಂತು ತಮ್ಮ ಮನೆಯನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು. ಈ ಕಾರಣವೂ ಸಹ ಅನುಶ್ರೀ ಅವರ ವಿವಾಹ ತಡವಾಗುವುದಕ್ಕೆ ಒಂದು ಬಲವಾದಂತ ಕಾರಣ ಇರಬಹುದು. ಮಧ್ಯಮ ವರ್ಗದಲ್ಲಿ ಜೀವನ ನಡೆಸುವ ಹೆಣ್ಣು ಅಥವಾ ಗಂಡು ಮಕ್ಕಳ ಪರಿಸ್ಥಿತಿ ಹೆಚ್ಚು ಕಡಿಮೆ ಇದೇ ರೀತಿಯಲ್ಲಿರುತ್ತದೆ. ಮದುವೆಯ ನಂತರ ತನ್ನ ತಾಯಿಯನ್ನ ಬಿಟ್ಟು ಹೋಗಬೇಕಾದ ಪರಿಸ್ಥಿತಿಯಲ್ಲಿ ಅನುಶ್ರೀ ಅವರು ಕಣ್ಣೀರಾಗಿದ್ದಾರೆ. 16 ಸವಾಲುಗಳನ್ನು ಮೆಟ್ಟು ನಿಂತು ತನ್ನದೇ ಆದ ಸಾಧನೆಯನ್ನು ಮಾಡಿ ಇದೀಗ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿರುವಂತಹ ಅನುಶ್ರೀ ಅವರಿಗೆ ಶುಭಾಶಯಗಳನ್ನು ಕೋರೋಣ. ಧನ್ಯವಾದಗಳು ಗೆಳೆಯರೇ. ಮುಂದಿನ ವಿಡಿಯೋ ಸಿಗೋಣ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.